ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಪಾಕಿಸ್ತಾನದ ನರಿ ಬುದ್ಧಿ. ಕೇವಲ 3 ಗಂಟೆಯಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ. ಜಮ್ಮು ಕಾಶ್ಮೀರದ ಹಲವು ಸ್ಥಳಗಳಲ್ಲಿ ಪಾಕ್ ಡ್ರೋನ್ ದಾಳಿ. ಭಾರತದ ಮೇಲೆ ಕ್ಷಿಪಣಿ ದಾಳಿಗೆ ಯತ್ನಿಸಿದ ಪಾಕಿಸ್ತಾನ. ಗಡಿಯಲ್ಲೇ ಕ್ಷಿಪಣಿಯನ್ನ ಹೊಡೆದುರುಳಿಸಿದ ಭಾರತೀಯ ಸೇನೆ. ಪಂಜಾಬ್ ಗಡಿಯಲ್ಲೇ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ನಾಶ ಮಾಡಿದೆ ಸೇನೆ. ಭಾರಿ ಸಾಮರ್ಥ್ಯದ ಕ್ಷಿಪಣಿ ದಾಳಿಗೆ ಯತ್ನಿಸಿದ ಪಾಕಿಸ್ತಾನ. ದೆಹಲಿ ಮೇಲೂ ದಾಳಿಗೆ ಯತ್ನಿಸಿ ವಿಫಲವಾಗಿದೆ ಪಾಕಿಸ್ತಾನ. 4 ರಾಜ್ಯಗಳ ಮೇಲೆ 100ಕ್ಕೂ ಹೆಚ್ಚು ಡ್ರೋನ್ ದಾಳಿಯನ್ನು ಮಾಡಲಾಗಿದೆ. ಯಾಕೆ ಭಾರತೀಯರೆಲ್ಲರೂ ಯುದ್ಧ ಮಾಡಬೇಕು, ಯುದ್ಧ ಆಗಬೇಕು, ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಯಾಕೆ ಹೇಳ್ತಾ ಇದ್ರು? ಕದನ ವಿರಾಮ ಅಂತ ಹೇಳಿದ್ರು ಕೂಡ ಕೆಲವು ಭಾರತೀಯರು ಬೇಡ ಅಂತ ಯಾಕೆ ಹೇಳ್ತಿದ್ರು ಅಂತಂದ್ರೆ ಇದೇ ಕಾರಣಕ್ಕೆ. ನೋಡಿ, ನೀವು ಈ ವಿಡಿಯೋ ಏನು ಗಮನಿಸ್ತಾ ಇದ್ದೀರಲ್ಲ, ಅಟ್ಯಾಕ್ಸ್ಗಳು ಆಗ್ತಾ ಇರೋದು, ಅದಕ್ಕೆ ಪ್ರತಿ ದಾಳಿಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇದು ಉಮರ್ ಅಬ್ದುಲ್ಲಾ ಅವರು ಟ್ವೀಟ್ ಮಾಡ್ತಾರೆ. ನಿನ್ನೆ ಕದನ ವಿರಾಮ ಅಂತ ಹೇಳಿದ ತಕ್ಷಣ ಬಹುತೇಕ ಮಂದಿ ಅದನ್ನು ಎಂಜಾಯ್ ಮಾಡಲಿಲ್ಲ ಭಾರತದಲ್ಲಿ. ಇಲ್ಲ, ನಾವು ಇಷ್ಟೇ ನುಗ್ಗಿ ಹೊಡೆದಿದ್ವಿ ಅಂತ ಅಂದಮೇಲೆ ಫಿನಿಶ್ ಮಾಡಿಸ್ಬಿಡ್ಬೇಕಿತ್ತು ಅನ್ನೋದು ಬಹುತೇಕರ ವಾಚ ಆಗಿತ್ತು. ಭಾರತ ಇಲ್ಲಿವರೆಗೂ ಬಂದಿದೆ ಅಂತ ಅಂದಮೇಲೆ ನಾವು ಯಾಕೆ ಹಿಂದೆ ಸರಿಬೇಕು? ಈ ಥರ ಎಷ್ಟೋ ಬಾರಿ ಶಾಂತಿ ಒಪ್ಪಂದಗಳಾಗಿದೆ, ಯಾಕೆ ಅದನ್ನೆಲ್ಲ ಪಾಕಿಸ್ತಾನ ಬ್ರೇಕ್ ಮಾಡಿಲ್ವಾ? ಅದಕ್ಕೊಂದು ಕರಾಳ ಹಿಸ್ಟ್ರಿ ಅಂತ ಒಂದು ಇದೆಯಲ್ಲ, ಕಿತ್ತೋಗಿರೋ ಹಿಸ್ಟ್ರಿ ಅದಿದೆ ಅಲ್ವಾ? ನಾವು ಯಾಕೆ ಹೇಳಿದ ತಕ್ಷಣ ಒಪ್ಕೋಬೇಕು ಅಂತ? ಅದಕ್ಕೆ ರಾಜತಾಂತ್ರಿಕವಾಗಿ ಸಾಕಷ್ಟು ರೀತಿಯಾದಂಥ ನಿಲುವುಗಳಿದೆ, ನಿರ್ಧಾರಗಳಿದೆ. ಇಲ್ಲ, ಎಲ್ಲ ರಾಷ್ಟ್ರಗಳು ಅಂತ ಬಂದಾಗ ಅಕ್ಕಪಕ್ಕದ ರಾಷ್ಟ್ರಗಳ ಮಾತು ಕೇಳಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಗೌರವ ಕೊಡಬೇಕಾಗತ್ತೆ. ವ್ಯಾವಹಾರಿಕವಾಗಿ ರಾಜತಾಂತ್ರಿಕವಾಗಿ ನಾವು ಮಾಡಿದ್ದು ಕರೆಕ್ಟು ಅಂತ ಫೈನ್. ಬಟ್ ಪಾಕಿಸ್ತಾನ ಹಿಂಗೆ ಮಾಡಿದ್ಯಲ್ಲ, ಈಗಲೂ ನಾವು ಶಾಂತಿ ಕಾಪಾಡ್ಕೊಳ್ಬೇಕಾ? ಈಗಲೂ ನಾವು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಮಾತು ಕೊಟ್ಟಿದ್ದೀವಿ ಅಂತ ಸುಮ್ಮನೆ ಇರಬೇಕಾ? ಪ್ರತಿ ದಾಳಿ ಆಗಿದೆ, ಹಾಗಂತ ಇದನ್ನು ಇಲ್ಲಿಗೆ ಬಿಡಬೇಕಾ? ಮತ್ತೆ ಇವತ್ತು ರಾತ್ರಿ ಇನ್ನೇನು ಕಿತಾಪತಿ ಮಾಡ್ತಾರೋ ಗೊತ್ತಿಲ್ಲ, ನಾಳೆ ರಾತ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ, ಒಂದು ವಾರ ಬಿಟ್ಟು ಏನು ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಅವರ ಬುದ್ಧಿ ಅವ್ರ ಕೈಯಲ್ಲೇ ಇಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಅಲ್ಲಿರುವಂಥ ರಕ್ಷಣಾ ಸಚಿವರಿಂದ ಹಿಡಿದು, ಪ್ರಧಾನಿಯಿಂದ ಹಿಡಿದು, ಅಲ್ಲಿರುವ ಸೇನಾ ಮುಖ್ಯಸ್ಥರಿಂದ ಹಿಡಿದು ಯಾರಿಗೂ ತಲೆ ಸರಿ ಇಲ್ಲ. ಒಂದು ಸ್ಟ್ಯಾಂಡಲ್ಲಿ, ಒಂದು ನಿರ್ಧಾರದಲ್ಲಿ ಪಾಕಿಸ್ತಾನ ಯಾವತ್ತೂ ಯಾವುದೇ ವಿಚಾರದಲ್ಲೂ ಇಲ್ಲ. ಹೀಗಿದ ಮೇಲೆ ನಾವು ಯಾಕೆ ಅವ್ರಿಗೆ ಮಣೆ ಹಾಕಬೇಕು? ನಾವು ಯಾಕೆ ಅವ್ರು ಇದೇ ಥರ ಇರ್ತಾರೆ ಅಂತ ಭಾವಿಸ್ಬೇಕು? ಹೇಗೂ ನಾವು ಹೆಜ್ಜೆ ಇಟ್ಟಿದ್ದೀವಿ, ಹೇಗೂ ನಾವು ತಯಾರಾಗಿದ್ದೀವಿ. ಸರಿಯಾದ ಉತ್ತರ ಕೊಡಲೇಬೇಕು. ಇದು ಇತ್ಯರ್ಥ ಆಗೋದ್ರ ಜೊತೆಗೆ ತಾರ್ಕಿಕವಾಗಿ ಅಂತ್ಯ ಆಗಲೇಬೇಕು ಅನ್ನೋದು ಬಹು ವರ್ಷಗಳಿಂದ ಇರುವ ಬೇಡಿಕೆ ಮತ್ತು ಕನಸು ಕೂಡ. ಸೊ ಈಗೇನಾಗತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಇವತ್ತು ಮ್ಯಾರಥಾನ್ ಮೀಟಿಂಗ್ಸ್ಗಳು ಸಹಜವಾಗಿ ಇದ್ದೇ ಇರುತ್ತೆ. ಈ ಮೀಟಿಂಗ್ಸ್ಗಳಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಪ್ರೆಸ್ ಮೀಟ್ ಕೂಡ ಇರುತ್ತೆ. ಆ ಪ್ರೆಸ್ ಮೀಟ್ನಲ್ಲಿ ಏನು ವಿಚಾರ ತಿಳಿಸ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ.